ಬನ್ನಿ ಫಸ್ಟ್ ಕ್ವೆಶ್ಚನ್ ನೋಡೋಣ. ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ರೀತಿ ಕ್ವೆಶ್ಚನ್ ಟ್ಯಾಗ್ ಅನ್ನು ನಾವು ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶ್ಚನ್ಸ್ ಅಲ್ಲಿ ಕೊಟ್ಟಾಗ ಮೊದಲಿಗೆ ಮಾಡಬೇಕಾಗಿರ್ತಕ್ಕಂತಹದ್ದು ಏನಪ್ಪಾ ಅಂದ್ರೆ, ಈಗ ಕೊಟ್ಟಿರ್ತಾರಲ್ವಾ ಸ್ಟೇಟ್ಮೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಇದೆಯಾ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಆರ್ ಅಂತಕ್ಕಂಥದ್ದು ಇದೆ. ಸೊ ನಾವು ಈ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಗೆ ಗುರುತಿಸ್ಕೋಬೇಕು ಮತ್ತು ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಗಳಲ್ಲಿ ಆ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಿ ಗಮನಿಸಿ, ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ ಆರ್ ದೇ ಅಂತ ಇದೆ. ಸೊ ಇಲ್ಲಿ ಆರ್ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಇದು ಉತ್ತರ ಆಗಿ ಬರಲಿಕ್ಕೆ ಚಾನ್ಸ್ ಇರುತ್ತೆ. ಅದೇ ರೀತಿ ಆಪ್ಷನ್ ಬಿ ನೋಡಿ, ಇಲ್ಲಿ ಆರ್ ಅಂತಕ್ಕಂಥದ್ದಿಲ್ಲ, ಸೊ ಅದನ್ನ ನಾವು ಡಿಲೀಟ್ ಮಾಡಬಹುದು. ಅದೇ ರೀತಿ ಆಪ್ಷನ್ ಸಿ ನೋಡಿ, ಇಲ್ಲಿ ಆರ್ ಅನ್ನ ಗಮನಿಸ್ತಿದ್ದೇವೆ, ಅದು ಕೂಡ ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆಪ್ಷನ್ ಡಿ ಇದೆ ಅಲ್ವಾ, ಇಲ್ಲಿ ಗಮನಿಸಬಹುದು, ಎಲ್ಲೂ ಕೂಡ ಆರ್ ಇಲ್ಲ, ಸೊ ಅದನ್ನು ಕೂಡ ನಾವು ಡಿಲೀಟ್ ಮಾಡ್ತೇವೆ. ಸೊ ಈ ರೀತಿ ನಾವೇನ್ ಮಾಡ್ತೇವೆ ಅಂದ್ರೆ, ಮೊದಲಿಗೆನೆ ಎರಡು ಆಪ್ಷನ್ಗಳನ್ನು ಸುಲಭವಾಗಿ ಡಿಲೀಟ್ ಮಾಡಿ ಬಿಡಬಹುದು. ಈಗ ಉಳಿದಿರ್ತಕ್ಕಂತಹ ಎರಡು ಆಯ್ಕೆಗಳಲ್ಲಿ ಉತ್ತರ ಯಾವುದು ಅಂತ ಕಂಡುಹಿಡಿಯಬೇಕು. ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಈ ರೀತಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಯಾವುದು, ಯಾವುದೇ ವರ್ಡ್ ನೆಗೆಟಿವ್ ಇಲ್ಲ ಅಂದರೆ ನೋ ಆಗಲಿ, ನಾಟ್ ಆಗಲಿ ಅಥವಾ ನೀದರ್ ಆಗಲಿ, ಈ ರೀತಿಯ ಯಾವುದೇ ವರ್ಡ್ಗಳು ಕೂಡ ಈ ಒಂದು ಸ್ಟೇಟ್ಮೆಂಟಲ್ಲಿ ಕಾಣೋದಿಲ್ಲ. ಸೊ ಈ ರೀತಿ ನೆಗೆಟಿವ್ ಇಲ್ಲ ಅಂದರೆ ನಮಗೆ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ನೆಗೆಟಿವ್ ಇರಬೇಕಾಗುತ್ತೆ, ಅಂದರೆ ನಾಟ್ ಅಂತಕ್ಕಂಥದ್ದು ಕಾಂಟ್ರಾಕ್ಟೆಡ್ ಫಾರ್ಮ್ ಅಲ್ಲಿ ಇರಬೇಕಾಗುತ್ತೆ. ಸೊ ನೀವು ಆಯ್ಕೆಗಳಲ್ಲಿ ಗಮನಿಸಿ, ಆಯ್ಕೆ ಎ ಯಲ್ಲಿ ನಾಟ್ ಅಂತಕ್ಕಂಥದ್ದು ಇಲ್ಲ, ಆದರೆ ಆಪ್ಷನ್ ಸಿ ದಲ್ಲಿ ನಾಟ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನೀವು ಗಮನಿಸಬಹುದು, ಆರ್ ಆದ್ಮೇಲೆ ನಾಟ್ ಇದೆ, ಆರೆಂಟ್ ಅಂತ ನಾವು ಹೇಳ್ತೇವೆ. ಸೊ ಈ ರೀತಿ ನೆಗೆಟಿವ್ ಟ್ಯಾಗ್ ಇಲ್ಲಿರೋದ್ರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈ ರೀತಿ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನಾ ಅಥವಾ ನೆಗೆಟಿವ್ ಇದೆನಾ ಅಂತೇಳಿ ಮೊದಲಿಗೆ ಗುರುತಿಸ್ಕೋಬೇಕು. ಒಂದು ವೇಳೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾದರೂ ನೆಗೆಟಿವ್ ಇದ್ರೆ ಉತ್ತರ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕಾಗುತ್ತೆ. ಸೊ ಈ ಒಂದು ಅಂಶ ನಿಮಗೆ ನೆನಪಿರಲಿ. ಇನ್ನು ಸೆಕೆಂಡ್ ಕ್ವೆಶ್ಚನ್ ಅನ್ನ ನೋಡೋಣ. ಹಿ ವರ್ಕ್ಸ್ ಇನ್ ಆನ್ ಆಫೀಸ್ ಅಂತ ಇದೆ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸೋದಿಲ್ಲ. ನೋಡಿ ಗಮನಿಸಿ, ಹಿ ವರ್ಕ್ಸ್ ಇನ್ ಆನ್ ಆಫೀಸ್ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋ ಕಾರಣ ನಾವು ಮೇನ್ ವರ್ಬ್ ಅನ್ನ ಗಮನಿಸಬೇಕು. ಇಲ್ಲಿ ಮೇನ್ ವರ್ಬ್ ಯಾವುದಿದೆ ಅಂದ್ರೆ ವರ್ಕ್ಸ್ ಅಂತಕ್ಕಂಥದ್ದು. ಸೊ ಇದು ಯಾವ ಒಂದು ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಯಾಕೆಂದ್ರೆ ವರ್ಬ್ಗೆ ಎಸ್ ಸೇರ್ಕೊಂಡಿರೋದು ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರ್ಕೊಂಡಾಗ ನಾವೇನ್ ಮಾಡ್ಬೇಕು ಅಂದ್ರೆ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ನೀವು ಗಮನಿಸಿ, ಕೊಟ್ಟಿರೋ ಆಪ್ಷನ್ಗಳಲ್ಲಿ ಆಪ್ಷನ್ ಎ ದಲ್ಲಿ ಡಸ್ ಇಲ್ಲ, ಆಪ್ಷನ್ ಬಿ ದಲ್ಲಿ ಡಸ್ ಇಲ್ಲ, ಆಪ್ಷನ್ ಸಿ ದಲ್ಲಿ ಡಸ್ ಇದೆ, ಆಪ್ಷನ್ ಡಿ ದಲ್ಲೂ ಕೂಡ ಡಸ್ ಇದೆ. ಅಂದ್ರೆ ಆಪ್ಷನ್ ಸಿ ಅಥವಾ ಡಿ ಇವೆರಡರಲ್ಲಿ ಒಂದು ಉತ್ತರ ಆಗಿರುತ್ತೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಗಮನಿಸಿ, ಇಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಈಗ ಟ್ಯಾಗ್ ಅಲ್ಲಿ ನೆಗೆಟಿವ್ ಇರಬೇಕಾಗುತ್ತೆ. ಆಪ್ಷನ್ ಡಿ ಅಲ್ಲಿ ನಾವು ನಾಟ್ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಅಂದ್ರೆ ಸರಿಯಾಗಿರುವ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಪ್ರಶ್ನೆಯನ್ನ ಗಮನಿಸಿ, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಅಂತ ಇದೆ. ಈ ಒಂದು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸ್ತಾ ಇದೆ. ಅದ್ಯಾವುದಪ್ಪ ಅಂದ್ರೆ ಹ್ಯಾವ್ ಅಂತಕ್ಕಂಥದ್ದು. ಸೊ ಆಯ್ಕೆಗಳಲ್ಲಿ ಹ್ಯಾವ್ ಎಲ್ಲಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಆಪ್ಷನ್ ಎ ದಲ್ಲಿ ಹ್ಯಾವ್ ಇಲ್ಲ, ಆಪ್ಷನ್ ಸಿ ದಲ್ಲೂ ಕೂಡ ಹ್ಯಾವ್ ಇಲ್ಲದೆ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಆಪ್ಷನ್ ಬಿ ದಲ್ಲಿ ಹ್ಯಾವ್ ಇದೆ, ಅದೇ ರೀತಿ ಆಪ್ಷನ್ ಡಿ ದಲ್ಲೂ ಕೂಡ ಹ್ಯಾವ್ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತೇಳಿ. ಸೊ ನಮಗೆ ಬೇಕಾಗಿರತಕ್ಕಂಥದ್ದು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಸೊ ನಾವು ಆಪ್ಷನ್ ಬಿ ದಲ್ಲಿ ನೋಡ್ತಾ ಇದ್ದೇವೆ ನೆಗೆಟಿವ್ ಟ್ಯಾಗ್ ಅನ್ನ. ಸೊ ಇದೇ ಇಲ್ಲಿ ಸರಿಯಾಗಿರುವ ಉತ್ತರ, ಹ್ಯಾವಂಟ್ ದೇ ಅಂತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಹಿ ಈಸ್ ಎ ಗ್ರೇಟ್ ಹೀರೋ ಅಂತಕ್ಕಂಥದ್ದು. ಎಸ್, ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಗಮನಿಸ್ತಾ ಇದ್ದೇವೆ, ಈಸ್ ಅಂತಕ್ಕಂಥದ್ದು. ಸೊ ಈಸ್ ಇರತಕ್ಕಂತಹ ಆಯ್ಕೆಗಳನ್ನ ಮೊದಲಿಗೆ ಹುಡುಕಿದ್ರೆ ನಮಗೆ ಆಪ್ಷನ್ ಎ ಸಿಗುತ್ತೆ ಮತ್ತು ಆಪ್ಷನ್ ಬಿ ಸಿಗುತ್ತೆ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಗಳನ್ನ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ಅಲ್ಲಿ ಈಸ್ ಅಂತಕ್ಕಂಥದ್ದು ಇಲ್ಲ. ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನೆಗೆಟಿವ್ ಟ್ಯಾಗ್ ಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಎ ಈಸಂಟ್ ಹಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ, ಯಾಕೆಂದ್ರೆ ಇಲ್ಲಿ ನಾಟ್ ಅನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಫಿಫ್ತ್ ಕ್ವೆಶ್ಚನ್, ಇಟ್ ವಾಸ್ ವೆರಿ ಕೋಲ್ಡ್ ಎಸ್ಟರ್ಡೇ ಅಂತ ಇದೆ. ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ನಮಗೆ
ಇಲ್ಲಿ ಕಾಣಿಸ್ತಾ ಇದೆ. ಸೊ ಆಪ್ಷನ್ಗಳಲ್ಲಿ ಗಮನಿಸಿದ್ರೆ ಆಪ್ಷನ್ ಎ ದಲ್ಲಿ ವಾಸ್ ಕಾಣಿಸ್ತಾ ಇದೆ ಮತ್ತು ಆಪ್ಷನ್ ಸಿ ದಲ್ಲಿ ವಾಸ್ ಅಂತಕ್ಕಂಥದ್ದು ಇದೆ. ಆಪ್ಷನ್ ಬಿ ಮತ್ತು ಡಿ ಗಳನ್ನ ಡಿಲೀಟ್ ಮಾಡ್ತೇವೆ, ಯಾಕೆಂದ್ರೆ ಅಲ್ಲಿ ಇರತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು ಡಿಫ್ರೆಂಟ್ ಆಗಿದ್ದಾವೆ. ಮತ್ತೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಇದು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಟ್ಯಾಗ್ ಬೇಕಾಗುತ್ತೆ. ಸೊ ನೆಗೆಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಸಿ ಆಗಿದೆ, ವಾಸಂಟ್ ಇಟ್ ಅಂತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ, ಯು ಆರ್ ನಾಟ್ ಕಮಿಂಗ್ ಟು ದ ಮೀಟಿಂಗ್ ಅಂತ ಇದೆ. ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ನಮಗೆ ಆರ್ ಅಂತಕ್ಕಂಥದ್ದು. ಸೊ ಆಯ್ಕೆಗಳಲ್ಲಿ ನಾವು ಆರ್ ಅನ್ನ ಗಮನಿಸಬೇಕಾಗುತ್ತೆ. ಆಪ್ಷನ್ ಎ ದಲ್ಲಿ ಆರ್ ಇರ್ತಕ್ಕಂಥದ್ದು ಮತ್ತು ಆಪ್ಷನ್ ಸಿ ದಲ್ಲೂ ಕೂಡ ಆರ್ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಮತ್ತು ಡಿ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ಇಲ್ಲಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲ. ಮತ್ತು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ನೆಗೆಟಿವ್ ವರ್ಡ್ ಇದೆ, ನಾಟ್ ಅಂತಕ್ಕಂಥದ್ದು. ಸೊ ಇದು ನೆಗೆಟಿವ್ ಆಗಿರೋದ್ರಿಂದ ನಮಗೆ ಕ್ವಶನ್ ಟ್ಯಾಗ್ ಏನ್ ಬೇಕಾಗುತ್ತಪ್ಪ ಅಂದ್ರೆ ಪಾಸಿಟಿವ್ ಬೇಕಾಗುತ್ತೆ. ಅಂದ್ರೆ ಕ್ವಶನ್ ಟ್ಯಾಗ್ ಅಲ್ಲಿ ನಮಗೆ ನಾಟ್ ಅಂತಕ್ಕಂತಹ ಅಥವಾ ನೆಗೆಟಿವ್ ವರ್ಡ್ ಇರಬಾರ್ದು. ಸೊ ಆಪ್ಷನ್ ಎ ದಲ್ಲಿ ನಮಗೆ ಯಾವುದೇ ಒಂದು ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಆರ್ ಯು ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಆಪ್ಷನ್ ಸಿ ಯಾಕಾಗೋದಿಲ್ಲ ಅಂದ್ರೆ ಇಲ್ಲಿ ನಾವು ನಾಟ್ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಸೊ ನಮಗೆ ನೆಗೆಟಿವ್ ಏನು ಟ್ಯಾಗ್ ಬೇಕಾಗಿಲ್ಲ, ಪಾಸಿಟಿವ್ ಟ್ಯಾಗ್ ಬೇಕಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 7th ಕ್ವಶನ್, ಸ್ಮಿತಾ ಡಸಂಟ್ ಲೈಕ್ ಕಾಫಿ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಡಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ಅದಕ್ಕೆ ನಾಟ್ ಸೇರ್ಕೊಂಡಿದೆ. ಸೊ ಡಸ್ ಇರತಕ್ಕಂತಹ ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಗಳಲ್ಲಿ ನಮಗೆ ಡಸ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ, ನಾಟ್ ಅಂತಕ್ಕಂತಹ ಆಲ್ರೆಡಿ ನೆಗೆಟಿವ್ ವರ್ಡ್ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಸಿಗ್ತಾ ಇರೋ ಕಾರಣ ನಾವು ಈಗ ಪಾಸಿಟಿವ್ ಟ್ಯಾಗ್ ಅನ್ನ ಹುಡುಕ್ಬೇಕಾಗಿದೆ. ಆ ರೀತಿ ಪಾಸಿಟಿವ್ ಟ್ಯಾಗ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಡಸ್ ಶಿ ಇಸ್ ದ ರೈಟ್ ಆನ್ಸರ್. ಇನ್ನು 8th ಕ್ವಶನ್ ಅನ್ನ ಗಮನಿಸಿ, ಕೈಂಡ್ನೆಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ ಅಂತ ಇದೆ. ಇಲ್ಲಿ ನಮಗೆ ಆಲ್ರೆಡಿ ಒಂದು ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇದೆ, ಈಸ್ ಅಂತಕ್ಕಂಥದ್ದು. ಸೊ ಆಯ್ಕೆಗಳಲ್ಲಿ ಈಸ್ ಎಲ್ಲಿದೆ ಅನ್ನೋದನ್ನ ಗಮನಿಸಿದರೆ ನಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಗಳಲ್ಲಿ ಈಸ್ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ನೋಡಿ, ಆಪ್ಷನ್ ಬಿ ದಲ್ಲಿ ಈಸೆಂಟ್ ಇಟ್ ಅಂತ ಇದೆ, ಅದೇ ರೀತಿ ಆಪ್ಷನ್ ಡಿ ದಲ್ಲೂ ಕೂಡ ಈಸ್ ಇಟ್ ಅಂತ ಇದೆ. ಸೊ ಎರಡು ಆಪ್ಷನ್ಗಳಲ್ಲಿ ಈಸ್ ಕಾಣಿಸ್ತಾ ಇದೆ. ಬಟ್ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಾವು ನೆಗೆಟಿವ್ ಟ್ಯಾಗ್ ಅನ್ನ ಹುಡುಕ್ಬೇಕಾಗಿದೆ. ಆಪ್ಷನ್ ಬಿ ದಲ್ಲಿ ನಮಗೆ ನೋಡ್ಲಿಕ್ಕೆ ನೆಗೆಟಿವ್ ಸಿಗ್ತಾ ಇದೆ. ಈಸೆಂಟ್ ಇಟ್ ಅಂತಕ್ಕಂಥದ್ದು ಸರಿಯಾಗಿರುವ ಆಯ್ಕೆ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಗರ್ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಇಲ್ಲಿ ಈಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಸ್ಟೇಟ್ಮೆಂಟ್ ಅಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಈಸ್ ಇರ್ತಕ್ಕಂತಹ ಆಯ್ಕೆಗಳನ್ನ ಗಮನಿಸಿದ್ರೆ ಆಪ್ಷನ್ ಎ ದಲ್ಲಿ ಈಸ್ ಇದೆ, ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಈಸ್ ನಮಗೆ ಕಾಣಿಸ್ತಾ ಇದೆ. ಆದ್ರೆ ಆಪ್ಷನ್ ಸಿ ಯಲ್ಲಿ ನಮಗೆ ನೋಡಿ ಡಸ್ ಹಿ ಅಂತ ಇದೆ. ಸೊ ಡಸ್ ಬೇಕಾಗಿಲ್ಲ. ಆಪ್ಷನ್ ಡಿ ದಲ್ಲೂ ಕೂಡ ಡಸ್ ಇದೆ. ಸೊ ಇವೆರಡು ಆಯ್ಕೆಗಳನ್ನ ಡಿಲೀಟ್ ಮಾಡ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಮಗೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಆ ರೀತಿ ನೆಗೆಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಬಿ ದಲ್ಲಿ ಇಸಂಟ್ ಹಿ ಅಂತೇಳಿ. ಸೊ ಇಲ್ಲಿ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 10ನೇ ಪ್ರಶ್ನೆ ನೋಡಿ, ಚಿಲ್ಡ್ರನ್ ಲವ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ನೋಡಿ, ಲವ್ ಅಂತ ಇರ್ತಕ್ಕಂತಹ ಕಾರಣ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಕಾರಣ ನಾವು ಈಗ ಡೂ ಅನ್ನ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಡೂ ಇರತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಮತ್ತು ಆಪ್ಷನ್ ಡಿ ದಲ್ಲಿ ಮಾತ್ರ. ಇನ್ನು ಆಪ್ಷನ್ ಎ ಮತ್ತು ಬಿ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೇವೆ. ಈಗ ನಮಗೆ ನೆಗೆಟಿವ್ ಬೇಕಾಗಿರೋ ಕಾರಣ ಡೋಂಟ್ ದೇ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡೋಂಟ್ ದೇ ಅಂತಕ್ಕಂಥದ್ದು. ಇಲ್ಲಿ ಚಿಲ್ಡ್ರನ್ಗೆ ನಾವು ದೇ ಅಂತಕ್ಕಂತಹ ಪ್ರನೌನ್ ಅನ್ನ ಯೂಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಪ್ರನೌನ್ಗಳು ಕೂಡ ಚೇಂಜ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಫಾರ್ ಎಕ್ಸಾಂಪಲ್ 9th ಅಲ್ಲಿ ಸಾಗರ್ ಅಂತ ಇದೆ, ಹುಡುಗನ ಹೆಸರು ಆಗಿರೋ ಕಾರಣ ಇಲ್ಲಿ ಹಿ ಅಂತಕ್ಕಂತಹ ಒಂದು ಏನು ತಗೊಂಡಿದ್ದೇವೆ, ಪ್ರನೌನ್ನ ತೆಗೆದುಕೊಂಡಿದ್ದೇವೆ. ಅದು ಕೂಡ ನಿಮಗೆ ಗಮನದಲ್ಲಿ ಇರಲಿ. ಇನ್ನು 11th ಕ್ವಶನ್, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್ ಅಂತ ಇದೆ. ಸೊ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಕ್ಯಾರಿ ಅಂತಕ್ಕಂತಹ ಮೇನ್ ವರ್ಬ್ ಅನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇರೋ ಕಾರಣ ಡೂ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ಟ್ಯಾಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಡೂ ಇರತಕ್ಕಂಥದ್ದು ಒಂದೇ ಒಂದು ಆಯ್ಕೆ. ಅದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ, ಡೂ ದೇ ಅಂತಕ್ಕಂಥದ್ದು. ಆದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ನಮಗೆ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋ ಕಾರಣದಿಂದ ಇಲ್ಲಿ ಈ ಆಪ್ಷನ್ ನಮಗೆ ಸರಿಯಾಗಿ ಯಾವ ರೀತಿ ಬರಬೇಕಾಗುತ್ತಪ್ಪ ಅಂದ್ರೆ ಡೋಂಟ್ ದೇ ಅಂತ ಬರಬೇಕಾಗಿತ್ತು. ಡೋಂಟ್ ದೇ ಅಂತಕ್ಕಂಥದ್ದು. ಬಟ್ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಅದು ಇಲ್ಲ. ಇಲ್ಲಿ ಆಪ್ಷನ್ ಬಿ ಅನ್ನ ನಾವು ಡೋಂಟ್ ದೇ ಅಂತ ಕನ್ಸಿಡರ್ ಮಾಡೋಣ. ಸೊ ಡೋಂಟ್ ದೇ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವ ಆಯ್ಕೆ ಆಗಿರುತ್ತೆ.
ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 12. ಅಭಿನವ್ ಸ್ಕೋರ್ಡ್ ಅ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್ ಅಂತ ಇದೆ. ಗಮನಿಸಬಹುದು ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಸ್ಕೋರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇರತಕ್ಕಂತಹ ವರ್ಬ್ ಆಗಿದೆ. ಸೊ ಡಿಡ್ ಅಂತಕ್ಕಂತಹ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಡಿಡ್ ಇರತಕ್ಕಂಥದ್ದನ್ನ ಗಮನಿಸಿ. ಆಪ್ಷನ್ ಎ ದಲ್ಲಿ ಡಿಡ್ ಇದೆ, ಅದೇ ರೀತಿ ಆಪ್ಷನ್ ಸಿ ದಲ್ಲೂ ಡಿಡ್ ಕಾಣಿಸ್ತಾ ಇದೆ. ಆಪ್ಷನ್ ಬಿ ದಲ್ಲಿ ಮತ್ತು ಆಪ್ಷನ್ ಡಿ ದಲ್ಲಿ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಇಲ್ಲಿ ಯಾವುದು ಸರಿಯಾಗಿರುವ ಉತ್ತರ ಅಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಸೊ ಇಲ್ಲಿ ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಅನ್ನ ಆಪ್ಷನ್ ಎ ದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರುವ ಕ್ವೆಶ್ಚನ್ ಟ್ಯಾಗ್ ಆಗಿರುತ್ತೆ. ಅದೇ ಉತ್ತರ ಕೂಡ ಆಗಿದೆ. ಇನ್ನು 13ನೇ ಪ್ರಶ್ನೆ. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್ ಅಂತ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸ್ತಾ ಇದೆ ಆರ್ ಅಂತಕ್ಕಂಥದ್ದು. ಸೊ ಅದನ್ನೇ ನಾವು ತೆಗೆದುಕೊಳ್ಳೋದಾದ್ರೆ ಆಪ್ಷನ್ ಎ ದಲ್ಲಿ ಆರ್ ಇದೆ ಮತ್ತು ಆಪ್ಷನ್ ಸಿ ದಲ್ಲೂ ಕೂಡ ಆರ್ ಇದೆ. ಆಪ್ಷನ್ ಬಿ ಮತ್ತು ಡಿ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾವೆ, ಯಾಕೆಂದ್ರೆ ಹೆಲ್ಪಿಂಗ್ ವರ್ಬ್ಗಳು ಬೇರೆ ಇದ್ದಾವೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಟ್ಯಾಗ್. ಹಾಗಾಗಿ ನಾವು ನಾಟ್ ಅಂತಕ್ಕಂತಹ ವರ್ಡ್ ಇಲ್ಲಿ ಆಪ್ಷನ್ ಸಿ ದಲ್ಲಿ ಕಾಣಿಸ್ತಾ ಇದೆ. ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶ್ಚನ್ ನಂಬರ್ 14. ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಅಂಡ್ ಅಟ್ರಾಕ್ಟಿವ್ ಟುಡೇ ಅಂತ ಇದೆ. ಸೊ ಇಲ್ಲಿ ಗಮನಿಸಬಹುದು ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ನಮಗೆ ಸಿಗ್ತಾ ಇದೆ ಈಸ್ ಅಂತಕ್ಕಂಥದ್ದು. ಸೊ ಆಯ್ಕೆಗಳಲ್ಲಿ ಈಸ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಮತ್ತು ಆಪ್ಷನ್ ಡಿ ದಲ್ಲಿ ಮಾತ್ರ. ಆಪ್ಷನ್ ಎ ಡಿಲೀಟ್ ಆಗ್ತಾ ಇದೆ, ಯಾಕೆಂದ್ರೆ ವಾಸ್ ಇದೆ. ಅದೇ ರೀತಿ ಆಪ್ಷನ್ ಬಿ ಕೂಡ ಡಿಲೀಟ್ ಆಗ್ತಾ ಇದೆ, ಅಲ್ಲೂ ಕೂಡ ಬಿ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಈಗ ನೋಡಿ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಇರೋ ಕಾರಣ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಈಸೆಂಟ್ ಅಂತಕ್ಕಂಥದ್ದು ಆಪ್ಷನ್ ಡಿ ದಲ್ಲಿದೆ, ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಇನ್ನು 15ನೇ ಪ್ರಶ್ನೆಯನ್ನ ಗಮನಿಸಿ. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಇದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಬಟ್ ಮೇನ್ ವರ್ಬ್ ಅನ್ನ ನಾವು ಗಮನಿಸಿದ್ರೆ ಟ್ರೈಸ್ ಅಂತ ಇದೆ. ಸೊ ಇಲ್ಲಿ ನಾವು ವರ್ಬ್ಗೆ ಎಸ್ ಸೇರ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಒಂದು ವರ್ಬ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಈ ರೀತಿ ಇದ್ದಾಗ ನಾವೇನ್ ಮಾಡ್ತೇವೆ ಅಂದ್ರೆ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಹುಡುಕ್ಬೇಕಾಗುತ್ತೆ. ಕೊಟ್ಟಿರೋ ಆಯ್ಕೆಗಳಲ್ಲಿ ಆಪ್ಷನ್ ಸಿ ದಲ್ಲಿ ಡಸ್ ಇದೆ, ಅದೇ ರೀತಿ ಆಪ್ಷನ್ ಡಿ ದಲ್ಲೂ ಕೂಡ ಡಸ್ ಕಾಣಿಸ್ತಾ ಇದೆ. ಆಪ್ಷನ್ ಎ ಮತ್ತು ಬಿ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಈಸ್ ಅಂತಕ್ಕಂಥದ್ದು. ನೋಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಟ್ಯಾಗ್ ಆಗಿದೆ. ಸೊ ಈ ರೀತಿ ಇರತಕ್ಕಂಥದ್ದು ಆಪ್ಷನ್ ಡಿ ದಲ್ಲಿ ಡಸಂಟ್ ಶಿ ಅಂತಕ್ಕಂಥದ್ದು. ನಿರ್ಮಲಾಳಿಗೆ ನಾವು ಶಿ ಅಂತಕ್ಕಂತಹ ಪ್ರನೌನ್ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಇನ್ನು ಕ್ವೆಶ್ಚನ್ ನಂಬರ್ 16. ಕಿರಣ್ ಲೈಕ್ಸ್ ಕಾಫಿ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಕೊಟ್ಟಿರೋ ಒಂದು ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ಗೆ ಎಸ್ ಸೇರ್ಕೊಂಡಿರೋದು ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ನಮಗೆ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಡಸ್ ಇರತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಮತ್ತು ಆಪ್ಷನ್ ಡಿ ದಲ್ಲಿ ಮಾತ್ರ. ಆಪ್ಷನ್ ಎ ಅನ್ನು ಡಿಲೀಟ್ ಮಾಡ್ತೇವೆ, ಆಪ್ಷನ್ ಬಿ ಅನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದೇವೆ. ಸೊ ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗಾಗಿ ನಾವು ನೆಗೆಟಿವ್ ಟ್ಯಾಗ್ ಅನ್ನ ಹುಡುಕ್ಬೇಕಾಗುತ್ತೆ. ಆಪ್ಷನ್ ಡಿ ಯಲ್ಲಿ ನಮಗೆ ನೆಗೆಟಿವ್ ಟ್ಯಾಗ್ ಕಾಣಿಸ್ತಾ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 17. ಪರ್ವೇಜ್ ಈಟ್ಸ್ ಪಿಜ್ಜಾ. ವಿದ್ಯಾರ್ಥಿಗಳೇ, ಮೇಲೆ ಏನು ಡಿಸ್ಕಷನ್ ಮಾಡಿದ್ದೇವೋ ಅದೇ ರೀತಿಯ ಸ್ಟೇಟ್ಮೆಂಟ್ ಇದಾಗಿದೆ. ಅಂದ್ರೆ ಇಲ್ಲಿ ವರ್ಬ್ ಪ್ಲಸ್ ಎಸ್ ಇದೆ, ಹಾಗಾಗಿ ನಾವು ಡಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಡಸ್ ಇರತಕ್ಕಂಥದ್ದು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ದಲ್ಲಿ ಮಾತ್ರ. ಆಪ್ಷನ್ ಎ ಮತ್ತು ಬಿ ಗಳನ್ನ ಡಿಲೀಟ್ ಮಾಡ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಟ್ಯಾಗ್, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಸಂಟ್ ಹಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಗಮನಿಸಿ. ಪರ್ವೇಜ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿತ್ತು, ಅಂದ್ರೆ ಹುಡುಗನ ಹೆಸರು, ಹಾಗಾಗಿ ನಾವು ಹಿ ಅಂತಕ್ಕಂತಹ ಪ್ರನೌನ್ ಅನ್ನ ಇಲ್ಲಿ ಆ ಟ್ಯಾಗ್ ಅಲ್ಲಿ ಬಳಸ್ತಾ ಇದ್ದೇವೆ. ಕ್ವೆಶ್ಚನ್ ನಂಬರ್ 18. ದೇ ಡೋಂಟ್ ಕಮ್ ಆನ್ ಟೈಮ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಬಹುದು, ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅಲ್ಲಿ ಡೋಂಟ್ ಅಂತಕ್ಕಂಥದ್ದು ಅಂದ್ರೆ ಡೂ ಅಂತಕ್ಕಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಅದರ ಜೊತೆಗೆ ನಾಟ್ ಅಂತಕ್ಕಂಥದ್ದು ಸೇರ್ಕೊಂಡಿದೆ. ಹಾಗಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದ್ರೆ ನೆಗೆಟಿವ್ ಆಗಿದೆ. ಸೊ ನಮಗೆ ಇದೇ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಡೂ ಇರತಕ್ಕಂಥದ್ದು ಎಲ್ಲಿದೆ ಅಂತ ಗಮನಿಸಿದ್ರೆ ಆಪ್ಷನ್ ಎ ದಲ್ಲಿ ಡೋಂಟ್ ಅಂತ ಇದೆ, ಅಂದ್ರೆ ಡೂ ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಆಪ್ಷನ್ ಸಿ ದಲ್ಲಿ ಡೂ ಕಾಣಿಸ್ತಾ ಇದೆ. ಇನ್ನು ಆಪ್ಷನ್ ಸಿ ದಲ್ಲಿ ಡಸ್ ಇದೆ, ಹಾಗಾಗಿ ಡಿಲೀಟ್ ಮಾಡ್ತೇವೆ. ಆಪ್ಷನ್ ಬಿ ದಲ್ಲಿ ಡಿಡ್ ಇದೆ, ಹಾಗಾಗಿ ಅದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಈಗ ನಮಗೆ ಬೇಕಾಗಿರೋದು ಪಾಸಿಟಿವ್ ಟ್ಯಾಗ್, ಯಾಕೆಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಇರೋ ಕಾರಣ. ಸೊ ಈ ರೀತಿ ಪಾಸಿಟಿವ್ ಇರತಕ್ಕಂಥದ್ದು ಆಪ್ಷನ್ ಡಿ ಆಗಿದೆ. ಗಮನಿಸಬಹುದು ಅಲ್ಲಿ ನಾಟ್ ಅಂತಕ್ಕಂಥದ್ದು ಇಲ್ಲ. ಸೊ
ಸೊ ಸರಿಯಾಗಿರುವ ಉತ್ತರ ಆಪ್ಷನ್ ಡಿ ಆಗಿದೆ, ಡೂ ದೇ ಅಂತಕ್ಕಂಥದ್ದು. ಕ್ವೆಶ್ಚನ್ ನಂಬರ್ 19. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಗಮನಿಸಿ. ಈ ಒಂದು ಸ್ಟೇಟ್ಮೆಂಟಲ್ಲಿ ನೆವರ್ ಅಂತಕ್ಕಂತಹ ಒಂದು ವರ್ಡನ್ನು ಗಮನಿಸಬಹುದು. ಇದು ನಾಟ್ ಅಂತಕ್ಕಂಥದ್ದಕ್ಕೆ ಈಕ್ವಲ್ ಆಗಿರತಕ್ಕಂಥದ್ದು, ಅಂದರೆ ಇದು ಕೂಡ ನೆಗೆಟಿವ್ ವರ್ಡ್ ಆಗಿದೆ. ಸೊ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ಅಂತ ನಮಗೆ ಅರ್ಥ ಆಗಬೇಕು. ಇನ್ನು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿರ್ತಕ್ಕಂತಹ ಮೇನ್ ವರ್ಬ್ ಕಮ್ಸ್ ಅಂತಕ್ಕಂಥದ್ದು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇದೆ. ಹಾಗಾಗಿ ನಾವು ಡಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಡಸ್ ಇರತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಮತ್ತು ಆಪ್ಷನ್ ಡಿ ಗಳಲ್ಲಿ. ಸೊ ಎ ಮತ್ತು ಬಿ ಗಳನ್ನು ಡಿಲೀಟ್ ಮಾಡ್ತೇವೆ. ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಆಗಿದ್ದರಿಂದ ನಾವು ಪಾಸಿಟಿವ್ ಟ್ಯಾಗ್ ಅನ್ನು ಹುಡುಕಬೇಕಾಗುತ್ತೆ. ಆಪ್ಷನ್ ಡಿ ದಲ್ಲಿ ನೀವು ಗಮನಿಸಬಹುದು ಪಾಸಿಟಿವ್ ಟ್ಯಾಗ್ ಇದೆ, ಹಾಗಾಗಿ ಅದುವೇ ಇಲ್ಲಿ ಸರಿಯಾಗಿರುವ ಉತ್ತರ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 20. ದೇ ಲವ್ಡ್ ಈಚ್ ಅದರ್ ವೆರಿ ಮಚ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬಹುದು ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ. ಮೇನ್ ವರ್ಬನ್ನು ಗಮನಿಸಿ, ಲೌಡ್ ಅಂತಕ್ಕಂಥದ್ದು. ಸೊ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಆಪ್ಷನ್ ಎ ದಲ್ಲಿ ಡಿಡ್ ಕಾಣಿಸ್ತಾ ಇಲ್ಲ, ಡಿಲೀಟ್ ಮಾಡ್ತೇವೆ. ಅದೇ ರೀತಿ ಆಪ್ಷನ್ ಡಿ ದಲ್ಲೂ ಕೂಡ ಡಿಡ್ ಇಲ್ಲ, ಡಿಲೀಟ್ ಮಾಡ್ತೇವೆ. ಇನ್ನು ಆಪ್ಷನ್ ಬಿ ದಲ್ಲಿ ಡಿಡ್ ಇದೆ, ಆಪ್ಷನ್ ಸಿ ದಲ್ಲೂ ಕೂಡ ಡಿಡ್ ಇದೆ. ಮತ್ತು ಕೊಟ್ಟಿರುವ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಆಪ್ಷನ್ ಬಿ ನಮಗೆ ನೆಗೆಟಿವ್ ಟ್ಯಾಗ್ ಆಗಿ ಸಿಗ್ತಾ ಇದೆ, ಅದುವೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶ್ಚನ್ ನಂಬರ್ 21. ದ ಲೇಡಿ ವಿಲ್ ಕಮ್ ಟು ದ ಡೋರ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿರ್ತಕ್ಕಂತಹ ಮಾಡೆಲ್ ವರ್ಬ್ ಯಾವುದಿದೆ ವಿಲ್ ಅಂತಕ್ಕಂಥದ್ದು, ಅದನ್ನೇ ತೆಗೆದುಕೊಂಡು ನಾವು ಟ್ಯಾಗ್ ಅನ್ನು ಮಾಡಬೇಕಾಗುತ್ತೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಟ್ಯಾಗ್ ಅನ್ನು ಮಾಡಬೇಕಾಗುತ್ತೆ. ಆಪ್ಷನ್ ಎ ದಲ್ಲಿ ನೋಡಿ ಇಸಂಟ್ ಶಿ ಅಂತ ಇದೆ, ಸೊ ಇದು ಡಿಲೀಟ್ ಆಗುತ್ತೆ. ಆಪ್ಷನ್ ಬಿ ದಲ್ಲೂ ಕೂಡ ಈಸ್ ಇದೆ, ಅದನ್ನು ಡಿಲೀಟ್ ಮಾಡ್ತಾ ಇದ್ವಿ. ಆಪ್ಷನ್ ಸಿ ಅನ್ನು ನೋಡಿ ವಿಲ್ ಅಂತ ಇದೆ, ಆಪ್ಷನ್ ಡಿ ದಲ್ಲಿ ಓಂಟ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಆಪ್ಷನ್ ಡಿ ಅನ್ನು ನೀವು ಗಮನಿಸಿ ಕನ್ಫ್ಯೂಸ್ ಆಗಬಾರ್ದು. ಯಾಕೆಂದ್ರೆ ಓಂಟ್ ಅಂತಕ್ಕಂಥದ್ದು ವಿಲ್ ಪ್ಲಸ್ ನಾಟ್ ನ ಒಂದು ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿತ್ತು. ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ, ಓಂಟ್ ಶಿ ಅಂತಕ್ಕಂಥದ್ದು. ನೋಡಿ ದ ಲೇಡಿ ಅಂತ ಸಬ್ಜೆಕ್ಟ್ ಇದೆ, ಅದಕ್ಕೆ ನಾವು ಪ್ರನೌನ್ ಅನ್ನ ಶಿ ಅಂತೇಳಿ ತೆಗೆದುಕೊಂಡಿದ್ದೇವೆ. ಕ್ವೆಶ್ಚನ್ ನಂಬರ್ 22. ಶಿ ಡಿಡೆಂಟ್ ನೀಡ್ ಟು ಸ್ಪೆಂಡ್ ದ ಮನಿ ಅಂತ ಇದೆ. ಇದು ನೆಗೆಟಿವ್ ಟ್ಯಾಗ್ ಆಗಿದೆ ವಿದ್ಯಾರ್ಥಿಗಳೇ. ಗಮನಿಸಬಹುದು ಇಲ್ಲಿ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಅಂತಕ್ಕಂಥದ್ದು ಸೇರ್ಕೊಂಡಿದೆ. ಸೊ ನಾವು ಈಗ ಪಾಸಿಟಿವ್ ಟ್ಯಾಗ್ ಅನ್ನ ಹುಡುಕಬೇಕು ಮತ್ತು ಡಿಡ್ ಅನ್ನೇ ನಾವು ಹೆಲ್ಪಿಂಗ್ ವರ್ಬ್ ಆಗಿ ತೆಗೆದುಕೊಳ್ತೇವೆ. ನೀವು ಆಪ್ಷನ್ಸ್ಗಳನ್ನು ಗಮನಿಸಿದರೆ ಆಪ್ಷನ್ ಎ ಅನ್ನು ಡಿಲೀಟ್ ಮಾಡ್ತಾ ಇದ್ದೇವೆ, ಯಾಕೆಂದರೆ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ನಮಗೆ ಬೇಕಾಗಿರೋದು ಡಿಡ್, ಹಾಗಾಗಿ ಆಪ್ಷನ್ ಬಿ ಅಲ್ಲಿ ಡಿಡ್ ಕಾಣಿಸ್ತಾ ಇದೆ, ಆಪ್ಷನ್ ಸಿ ದಲ್ಲಿ ನಮಗೆ ಡಿಡ್ ಕಾಣಿಸ್ತಾ ಇದೆ, ಆಪ್ಷನ್ ಡಿ ದಲ್ಲೂ ಕೂಡ ಡಿಡ್ ಇಲ್ಲದೆ ಇರೋ ಕಾರಣ ಅದನ್ನು ಡಿಲೀಟ್ ಮಾಡ್ತೇವೆ. ಈಗ ಆಲ್ರೆಡಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದು ನೆಗೆಟಿವ್ ಆಗಿರೋದ್ರಿಂದ ನಮಗೆ ಪಾಸಿಟಿವ್ ಟ್ಯಾಗ್ ಬೇಕಾಗಿದೆ. ಈ ರೀತಿ ಪಾಸಿಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಬಿ ದಲ್ಲಿ ಡಿಡ್ ಶಿ ಅಂತೇಳಿ, ಅದುವೇ ಇಲ್ಲಿ ಸರಿಯಾಗಿರುವ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 23. ವಿ ಟ್ರೈಡ್ ಹಾರ್ಡ್ ಅಂತ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಮೇನ್ ವರ್ಬ್ ಯಾವುದಿದೆ ಟ್ರೈಡ್ ಅಂತಕ್ಕಂಥದ್ದು. ಸೊ ಅದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ. ಡಿಡ್ ಅನ್ನು ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಟ್ಯಾಗಲ್ಲಿ. ಸೊ ಡಿಡ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಯಲ್ಲಿ ಮತ್ತು ಆಪ್ಷನ್ ಡಿ ಯಲ್ಲಿ. ಆಪ್ಷನ್ ಎ ದಲ್ಲಿ ಆರ್ ಇದೆ, ಆಪ್ಷನ್ ಬಿ ದಲ್ಲಿ ಆರ್ ಇರೋ ಕಾರಣ ಅವೆರಡನ್ನು ಡಿಲೀಟ್ ಮಾಡೋಣ. ಸೊ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಇರೋ ಕಾರಣ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಸೊ ನೆಗೆಟಿವ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ನಾವು ನಾಟ್ ಅನ್ನು ಗಮನಿಸ್ತಾ ಇದ್ದೇವೆ. ಸೊ ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 24. ದ ಗರ್ಲ್ ಡಿಡೆಂಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲಿದೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನಾಟ್ ಅಂತಕ್ಕಂತಹ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ನೆಗೆಟಿವ್ ವರ್ಡ್ ಇದೆ. ಸೊ ನಮಗೆ ಪಾಸಿಟಿವ್ ಟ್ಯಾಗ್ ಬೇಕು ಮತ್ತು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ನಮಗೆ ಬೇಕಾಗುತ್ತೆ. ಸೊ ಡಿಡ್ ಅನ್ನು ಹುಡುಕಿದರೆ ನಮಗೆ ಆಪ್ಷನ್ ಬಿ ದಲ್ಲಿ ಡಿಡ್ ಕಾಣಿಸ್ತಾ ಇದೆ, ಆಪ್ಷನ್ ಸಿ ದಲ್ಲಿ ಡಿಡ್ ಕಾಣಿಸ್ತಾ ಇದೆ. ಹೀಗಾಗಿ ಆಪ್ಷನ್ ಎ ಮತ್ತು ಡಿ ಗಳನ್ನು ಡಿಲೀಟ್ ಮಾಡಿಬಿಡೋಣ. ಈಗ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿರೋ ಕಾರಣ ಪಾಸಿಟಿವ್ ಟ್ಯಾಗ್ ಬೇಕಾಗಿದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಪಾಸಿಟಿವ್ ಟ್ಯಾಗ್ ಆಗಿದೆ, ಹಾಗಾಗಿ ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶ್ಚನ್ ನಂಬರ್ 25. ಲೆಟ್ಸ್ ಗೋ ಸೈಕ್ಲಿಂಗ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಯಾವುದೇ ಸೆಂಟೆನ್ಸ್ ಈ ರೀತಿ ಲೆಟ್ಸ್ ಇಂದ ಸ್ಟಾರ್ಟ್ ಆಗಿದ್ರೆ ನಾವು ಶಾಲ್ ಅಂತಕ್ಕಂತಹ ಒಂದು ಮಾಡೆಲ್ ವರ್ಬ್ ಅನ್ನ ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಶಾಲ್ ಅಂತಕ್ಕಂಥದ್ದು ಕೇವಲ
ಆಪ್ಷನ್ ಸಿ ದಲ್ಲಿದೆ. ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಶಾಂಟ್ ವಿ ಅಂತ ಇದೆ. ಇದು ಶಾಲ್ ನಾಟ್ನ ಒಂದು ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳೇ, ಯಾವುದೇ ಸೆಂಟೆನ್ಸ್ ನಿಮಗೆ ಲೆಟ್ಸ್ ಇಂದ ಸ್ಟಾರ್ಟ್ ಆಗಿದ್ರೆ ಕ್ವಶನ್ ಟ್ಯಾಗ್ ಯಾವಾಗಲೂ ಕೂಡ ಫಿಕ್ಸ್ ಆಗಿರುತ್ತೆ. ಅದು ಯಾವುದಪ್ಪ ಅಂದರೆ ಶಾಲ್ ವಿ ಅಂತ ಹೇಳಿ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಲೆಟ್ಸ್ ಇಂದ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಕೂಡ ನೀವು ಆವಾಗ ಶಾಲ್ ವಿ ಅಂತ ಹೇಳಿ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಬದಲಾವಣೆಗಳನ್ನು ಕೂಡ ನೀವು ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 26, ಇಟ್ ಈಸ್ ಕ್ರೌಡೆಡ್ ಟುಡೇ ಅಂತ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಕೊಟ್ಟಿರೋ ಆಯ್ಕೆಗಳಲ್ಲಿ ಈಸ್ ಅನ್ನ ಹುಡುಕಿದ್ರೆ ಆಪ್ಷನ್ ಎ ದಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಇದೆ. ಆಪ್ಷನ್ ಸಿ ಮತ್ತು ಡಿ ಗಳಲ್ಲಿ ಬೇರೆ ಹೆಲ್ಪಿಂಗ್ ವರ್ಬ್ ಇರೋ ಕಾರಣ ಡಿಲೀಟ್ ಮಾಡ್ತಾ ಇದ್ದಾವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ನಮಗೆ ಬೇಕಾಗಿರತಕ್ಕಂಥದ್ದು ನೆಗೆಟಿವ್ ಟ್ಯಾಗ್. ಹಾಗಾಗಿ ಆಪ್ಷನ್ ಬಿ ದಲ್ಲಿ ಇಸಂಟ್ ಇಟ್ ಅಂತ ನೆಗೆಟಿವ್ ಟ್ಯಾಗ್ ಅನ್ನ ಹುಡುಕ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ ಬಿ ಆಗಿದೆ. ಇನ್ನು ಕ್ವಶನ್ ನಂಬರ್ 27, ಡಾಕ್ಟರ್ ಜನ್ನರ್ ಡಿಸ್ಕವರ್ಡ್ ಹೌ ಟು ವ್ಯಾಕ್ಸಿನೇಟ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿರ್ತಕ್ಕಂತಹ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ನಮಗೆ ಸಿಗೋದಿಲ್ಲ. ಹಾಗಾಗಿ ಮೇನ್ ವರ್ಬ್ ಅನ್ನ ಗಮನಿಸಿದ್ರೆ ಡಿಸ್ಕವರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ನಾವು ಡಿಡ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಮಾಡಬೇಕು ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಡಿಡ್ ಅನ್ನು ಹುಡುಕಿದರೆ ನಮಗೆ ಆಪ್ಷನ್ ಬಿ ದಲ್ಲಿ ಮಾತ್ರ ಸಿಗ್ತಾ ಇದೆ. ಮತ್ತೆಲ್ಲೂ ಕೂಡ ಡಿಡ್ ಇಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಅದನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ ಮತ್ತು ನೆಗೆಟಿವ್ ಟ್ಯಾಗ್ ಕೂಡ ಅದಾಗಿದೆ. ಸುಲಭವಾಗಿ ಉತ್ತರ ಅದೇ ಆಗಿರುತ್ತೆ. ಇನ್ನು ಉಳಿದಿರತಕ್ಕಂತಹ ಆಯ್ಕೆಗಳಲ್ಲೆಲ್ಲೂ ಕೂಡ ಡಿಡ್ ಇಲ್ಲ. ಸೊ ಡಿಲೀಟ್ ಮಾಡ್ತಾ ಇದ್ದೇವೆ. ಇನ್ನು ಕ್ವಶನ್ ನಂಬರ್ 28, ದ ಗರ್ಲ್ ಒನ್ ದ ಫಸ್ಟ್ ಪ್ರೈಸ್ ಅಂತ ಇದೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ಅಲ್ಲಿ ಒನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಕೊಟ್ಟಿರೋದು ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ನಾವು ಇಲ್ಲಿ ಡಿಡ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಡಿಡ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಗಳಲ್ಲಿ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ನೆಗೆಟಿವ್ ಟ್ಯಾಗ್ ಬೇಕಾಗಿತ್ತು. ಆಪ್ಷನ್ ಡಿ ದಲ್ಲಿ ನಮಗೆ ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇದೆ. ಅದುವೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವಶನ್ ನಂಬರ್ 29, ಯು ಆರ್ ಕುಂತಿ ದೇವೀಸ್ ಫಸ್ಟ್ ಬಾರ್ನ್ ಅಂತ ಇದೆ. ಇಲ್ಲಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ. ಸೊ ಕ್ವಶನ್ ಟ್ಯಾಗ್ ಅಲ್ಲಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಹುಡುಕಿದ್ರೆ ಆಪ್ಷನ್ ಎ ದಲ್ಲಿ ಆರ್ ಕಾಣಿಸ್ತಾ ಇದೆ. ಆಪ್ಷನ್ ಸಿ ದಲ್ಲಿ ಆರ್ ಕಾಣಿಸ್ತಾ ಇದೆ. ಆಪ್ಷನ್ ಡಿ ಮತ್ತು ಬಿ ಮತ್ತು ಡಿ ಗಳನ್ನು ಡಿಲೀಟ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅಲ್ಲಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋ ಕಾರಣ ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಸೊ ಈ ರೀತಿ ನೆಗೆಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಸಿ ಆಗಿದೆ. ಆರಂಟ್ ಯು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಇನ್ನು ಕ್ವಶನ್ ನಂಬರ್ 30 ನೋಡಿ, ವಿದ್ಯಾ ಈಸ್ ಸ್ಟಡಿಯಿಂಗ್ ಫಾರ್ ಹರ್ ಎಕ್ಸಾಮ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ ಅಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ನಮಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಈಸ್ ಇರತಕ್ಕಂತಹ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ಆಪ್ಷನ್ಗಳಲ್ಲಿ ಅಂದರೆ ಆಪ್ಷನ್ ಬಿ ದಲ್ಲಿ ಈಸ್ ಕಾಣಿಸ್ತಾ ಇದೆ. ಆಪ್ಷನ್ ಡಿ ದಲ್ಲಿ ಈಸ್ ಕಾಣಿಸ್ತಾ ಇದೆ. ಸೊ ಆಪ್ಷನ್ ಸಿ ಮತ್ತು ಎ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾವೆ. ಯಾಕೆಂದ್ರೆ ಅಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಟ್ಯಾಗ್ ಆಗಿರುತ್ತೆ. ಆಪ್ಷನ್ ಬಿ ನೋಡಿ, ಇಸಂಟ್ ಶಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವ ಟ್ಯಾಗ್ ಆಗಿರುತ್ತೆ. ಕ್ವಶನ್ ನಂಬರ್ 31, ಐ ಥ್ಯಾಂಕ್ಡ್ ಹಿಮ್ ಅಂತ ಇದೆ. ಕೊಟ್ಟಿರೋ ವರ್ಬ್ ನೋಡಿ ಥ್ಯಾಂಕ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ನಾವು ಕ್ವಶನ್ ಟ್ಯಾಗಿಗೆ ಡಿಡ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಡಿಡ್ ಇರ್ತಕ್ಕಂಥದ್ದು ಆಪ್ಷನ್ ಎ ದಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಆಪ್ಷನ್ ಡಿ ದಲ್ಲಿ ಡಿಡ್ ಇದೆ. ಆಪ್ಷನ್ ಸಿ ಮತ್ತು ಬಿ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅಲ್ಲಿ ಡಿಡ್ ಇಲ್ಲ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ನಮಗೆ ಬೇಕಾಗಿರತಕ್ಕಂಥದ್ದು ನೆಗೆಟಿವ್ ಟ್ಯಾಗ್. ಆಪ್ಷನ್ ಡಿ ದಲ್ಲಿ ಡಿಡೆಂಟ್ ಐ ಅಂತಕ್ಕಂಥದ್ದು ನೆಗೆಟಿವ್ ಟ್ಯಾಗ್. ದಟ್ ಈಸ್ ದ ಆನ್ಸರ್. ಲೆಟ್ಸ್ ಗೋ ಟು ದ 32nd ಕ್ವಶನ್. ಸೌಜನ್ಯ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಇದೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಕಮ್ಸ್ ಅಂತಕ್ಕಂತಹದ್ದು ಮೇನ್ ವರ್ಬ್ ಆಗಿರುತ್ತೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ವರ್ಬ್ಗೆ ಎಸ್ ಸೇರ್ಕೊಂಡಿರೋದು ಕಾಣಿಸ್ತಾ ಇದೆ. ಹಾಗಾಗಿ ನಾವು ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಡಸ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ ಡಸ್ ಇದೆ. ಆಪ್ಷನ್ ಡಿ ದಲ್ಲಿ ಡಸ್ ಕಾಣಿಸ್ತಾ ಇದೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಗಳನ್ನ ವಿ ಆರ್ ಡಿಲೀಟಿಂಗ್ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ವಿ ನೀಡ್ ನೆಗೆಟಿವ್ ಟ್ಯಾಗ್. ಆಪ್ಷನ್ ಡಿ ಯಲ್ಲಿ ನಾವು ಡಸಂಟ್ ಶಿ ಅಂತೇಳಿ ನೆಗೆಟಿವ್ ಟ್ಯಾಗ್ ಅನ್ನ ಕಾಣುತ್ತಾ ಇದ್ದೇವೆ. ಹಾಗಾಗಿ ದಟ್ ಈಸ್ ದ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 33, ರಾಹುಲ್ ನೆವರ್ ಪ್ಲೇಡ್ ಹಾಕಿ. ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನೆವರ್ ಅಂತಕ್ಕಂತಹದ್ದು ಇಲ್ಲಿ ನೆಗೆಟಿವ್ ಆಗಿರುತ್ತೆ. ಸೊ ನಮಗೆ ಬೇಕಾಗಿರೋದು ಪಾಸಿಟಿವ್ ಟ್ಯಾಗ್ ಆಗುತ್ತೆ. ಈಗ ನೆವರ್ ಅಂತಕ್ಕಂಥದ್ದು ನೋ ಅಂತ ಹೇಳಿದ ಹಾಗೇನೆ ಆಗುತ್ತೆ.
ಸೊ ಇಲ್ಲಿ ವರ್ಬನ್ನು ಗಮನಿಸಿದರೆ ಪ್ಲೇಡ್ ಇದೆ. ಸೊ ನಮಗೆ ಬೇಕಾಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಡಿಡ್ ಅಂತಕ್ಕಂಥದ್ದು. ಸೊ ಡಿಡ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ದಲ್ಲಿ. ಬಟ್ ಇಲ್ಲಿ ಆಲ್ರೆಡಿ ನೆಗೆಟಿವ್ ವರ್ಡ್ ಇರೋದ್ರಿಂದ ನಮಗೆ ಪಾಸಿಟಿವ್ ಟ್ಯಾಗ್ ಬೇಕಾಗುತ್ತೆ. ಆಪ್ಷನ್ ಡಿ ಡಿಡ್ ಹಿ ಅಂತಕ್ಕಂಥದ್ದು ಇಲ್ಲಿ ಪಾಸಿಟಿವ್ ಟ್ಯಾಗ್ ಆಗಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಮತ್ತು ರಾಹುಲ್ ಅಂತಕ್ಕಂತಹ ನಾಮಪದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಹಿ ಅಂತಕ್ಕಂತಹ ಪ್ರನೌನ್ ಫಾರ್ಮನ್ನು ಕೊನೆಗೆ ಇಲ್ಲಿ ಬಳಸಿರೋದನ್ನು ಗಮನಿಸಬಹುದು. ಕ್ವೆಶ್ಚನ್ ನಂಬರ್ 34. ದ ಸ್ಟೂಡೆಂಟ್ಸ್ ಆಫ್ ಆರ್ವಿ ಸ್ಕೂಲ್ ವನ್ ದ ಮ್ಯಾಚ್ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಒನ್ ಅಂತಕ್ಕಂತಹ ಮೇನ್ ವರ್ಬನ್ನು ಗಮನಿಸ್ತೇವೆ. ಅದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ಡಿಡ್ ಅಂತಕ್ಕಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಟ್ಯಾಗಲ್ಲಿ ಯೂಸ್ ಮಾಡಬೇಕು. ಆಪ್ಷನ್ ಬಿ ದಲ್ಲಿ ನಾವು ಡಿಡ್ ಅನ್ನು ಗಮನಿಸ್ತಾ ಇದ್ದೇವೆ. ಮತ್ತು ನೆಗೆಟಿವ್ ಟ್ಯಾಗ್ ಬೇಕಾಗಿತ್ತು, ಅದು ಕೂಡ ನಮಗೆ ಇಲ್ಲಿ ನೆಗೆಟಿವ್ ಸಿಗ್ತಾ ಇದೆ. ಮತ್ತು ಯಾವುದೇ ಆಯ್ಕೆಗಳಲ್ಲಿ ಡಿಡ್ ಇಲ್ಲ, ಹಾಗಾಗಿ 3 ಆಯ್ಕೆಗಳು ಡಿಲೀಟ್ ಆಗಿ ಹೋಗ್ತವೆ. ಸರಿಯಾಗಿರುವ ಉತ್ತರ ಡಿಡೆಂಟ್ ದೇ ಅಂತಕ್ಕಂಥದ್ದು. ಇಲ್ಲಿ ದ ಸ್ಟೂಡೆಂಟ್ಸ್ ಅಂತಕ್ಕಂತಹ ಸಬ್ಜೆಕ್ಟ್ಗೆ ನಾವು ದೇ ಅಂತಕ್ಕಂತಹ ಪ್ರನೌನನ್ನು ಯೂಸ್ ಮಾಡಿದ್ದೇವೆ. ಕ್ವೆಶ್ಚನ್ ನಂಬರ್ 35. ಅನ್ವಿತಾ ನೆವರ್ ಟೆಲ್ಸ್ ಎ ಲೈ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಆಗಿದೆ ಮತ್ತು ಟೆಲ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರತಕ್ಕಂತಹ ವರ್ಬ್ ಆಗಿದೆ. ಸೊ ನಮಗೆ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಈ ರೀತಿ ಇರತಕ್ಕಂಥದ್ದು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿಗಳಲ್ಲಿ. ಸೊ ವಿ ಆರ್ ಡಿಲೀಟಿಂಗ್ ಆಪ್ಷನ್ ಎ ಮತ್ತು ಬಿಗಳನ್ನು. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಇತ್ತು. ಸೊ ವಿ ಆರ್ ಸರ್ಚಿಂಗ್ ಫಾರ್ ಪಾಸಿಟಿವ್ ಟ್ಯಾಗ್. ಸಿ ಅನ್ನೋದು ಪಾಸಿಟಿವ್ ಟ್ಯಾಗ್ ಆಗಿದೆ. ಡದ್ ಶಿ ಅಂತೇಳಿ ಅನ್ವಿತಾಳಿಗೆ ನಾವು ಶಿ ಅಂತ ಪ್ರನೌನನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ನೆಗೆಟಿವ್ ಟ್ಯಾಗ್ ಅಲ್ಲಿ. ಇನ್ನು ಕ್ವೆಶ್ಚನ್ ನಂಬರ್ 36. ಹಿ ಹಾರ್ಡ್ಲಿ ಸ್ಟಡೀಸ್ ಅಟ್ ಹೋಮ್. ವಿದ್ಯಾರ್ಥಿಗಳೇ ಸರಿಯಾಗಿ ನೀವು ಗಮನಿಸಬೇಕು. ತುಂಬ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳನ್ನು ಮಿಸ್ಟೇಕ್ ಮಾಡಿಬಿಡ್ತೀರಿ. ಯಾಕೆ ಅಂದರೆ ನೋಡಿ, ಇಲ್ಲಿ ಹಾರ್ಡ್ಲಿ ಅಂತಕ್ಕಂತಹ ಒಂದು ವರ್ಡನ್ನು ಏನು ನೋಡ್ತಾ ಇದ್ದೀರೋ ಇದು ನೆಗೆಟಿವ್ ವರ್ಡ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಇದು ಕೂಡ ನೋ ಅಥವಾ ನಾಟ್ ಅಂತಕ್ಕಂತಹ ವರ್ಡ್ಗಳಿಗೆ ಸಮನಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಇದೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಆಫ್ ದಿಸ್ ವರ್ಡ್ ಹಾರ್ಡ್ಲಿ. ಸೊ ಆಲ್ರೆಡಿ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ನಮಗೆ ಬೇಕಾಗಿರ್ತಕ್ಕಂಥ ಪಾಸಿಟಿವ್ ಟ್ಯಾಗ್ ಆಗಿರುತ್ತೆ. ಇದು ನಿಮಗೆ ಗಮನದಲ್ಲಿರಲಿ. ಇನ್ನು ಸ್ಟಡೀಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿರೋ ಕಾರಣ ನಮಗೆ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಇಲ್ಲಿ ಟ್ಯಾಗ್ ಮಾಡಲಿಕ್ಕೆ ಡಸ್ ಅಂತಕ್ಕಂಥದ್ದು. ಸೊ ಡಸ್ ಇರೋದು ಆಪ್ಷನ್ ಸಿ ಮತ್ತು ಡಿಗಳಲ್ಲಿ. ಸೊ ವಿ ಆರ್ ಡಿಲೀಟಿಂಗ್ ಆಪ್ಷನ್ ಎ ಆ್ಯಂಡ್ ಬಿ. ಈಗ ನೋಡಿ ಆಲ್ರೆಡಿ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋ ಕಾರಣ ಪಾಸಿಟಿವ್ ಟ್ಯಾಗ್ ಅನ್ನು ಹುಡುಕಬೇಕು. ಪಾಸಿಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಸಿ ಡಸ್ ಹಿ ಅಂತಕ್ಕಂಥದ್ದು. ದಟ್ ಈಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 37. ಇದು ಕೂಡ ತುಂಬ ಕನ್ಫ್ಯೂಸ್ ಆಗಿರತಕ್ಕಂತಹ ಕ್ವೆಶ್ಚನ್ ಆಗಿದೆ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸಿ. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಆಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ. ಹಾಗಾಗಿ ನಾವು ಯಾಮ್ ಅಂತಕ್ಕಂತಹ ಟ್ಯಾಗನ್ನು ಹುಡುಕ್ಬೇಕಾ ಅಂತೇಳಿ ನೀವು ತುಂಬ ಈಸಿ ಅಂತ ಅಂದ್ಕೊಂಡಿರ್ತೀರಿ. ಬಟ್ ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದು ಯಾಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದ್ದರೆ ನಾವು ಯಾಮಂಟ್ ಐ ಅಂತಕ್ಕಂತಹ ಕ್ವೆಶ್ಚನ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು. ಆಮ್ ಬದಲಾಗಿ ನಾವು ಆರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತೇವೆ. ಈ ವಿಷಯವನ್ನು ನೀವು ಸರಿಯಾಗಿ ಗಮನಿಸಬೇಕು ನೆಗೆಟಿವ್ ಮಾಡಬೇಕಾದ್ರೆ. ಸೊ ಇಲ್ಲಿ ಆಮ್ ಬದಲಾಗಿ ನಾವು ಆರ್ ಅನ್ನು ಇಲ್ಲಿ ಹುಡುಕ್ಬೇಕಾಗುತ್ತೆ. ಆ ರೀತಿ ಇರ್ತಕ್ಕಂಥದ್ದು ಆರ್ ಒಂದರಲ್ಲೇ ಆಪ್ಷನ್ ಸಿ ದಲ್ಲಿ ಆರಂಟ್ ಐ ಅಂತ ಹೇಳಿ. ಸೊ ಈ ರೀತಿ ನೀವು ಕನ್ಫ್ಯೂಸ್ ಆಗಬಾರ್ದು, ಸರಿಯಾಗಿ ಹುಡುಕಿ. ಇನ್ನು 38 ಅನ್ನು ಕೂಡ ಗಮನಿಸಿ. ಇವೆರಡನ್ನು ಒಟ್ಟಿಗೆ ನೀವು ಕಲಿಬೇಕಾಗುತ್ತೆ. 37 ಆ್ಯಂಡ್ 38 ಅನ್ನು. ಐ ಆಮ್ ನಾಟ್ ಕಮಿಂಗ್ ಟು ದ ಪಿಕ್ನಿಕ್ ಅಂತ ಇದೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬಹುದು ಆಮ್ ಅಂತ ಇದೆ. ಈಗ ನಾವು ಮೇಲ್ಗಡೆ ಆಲ್ರೆಡಿ ಆರಂಟ್ ಐ ಅಂತ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಆರ್ ಐ ಅಂತ ನೀವೇನಾದರೂ ಆನ್ಸರ್ ಹುಡುಕಕ್ಕೆ ಹೋದ್ರೆ ಖಂಡಿತ ತಪ್ಪಾಗುತ್ತೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಇಲ್ಲಿ ನಾಟ್ ಅಂತಕ್ಕಂಥದ್ದು ಇರುವ ಕಾರಣದಿಂದ ನಾವು ಏನಪ್ಪ ಅಂದರೆ ಈ ಸ್ಟೇಟ್ಮೆಂಟ್ ಆಲ್ರೆಡಿ ನೆಗೆಟಿವ್ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಸೊ ಪಾಸಿಟಿವ್ ಈಗ ನಾವು ಟ್ಯಾಗನ್ನು ಹುಡುಕಬೇಕು. ಆರ್ ಐ ಅಂತ ಹುಡುಕೋಕ್ಕಾಗೋದಿಲ್ಲ. ಆ್ಯಮನ್ನೇ ತೆಗೆದುಕೊಂಡು ನಾವು ಪಾಸಿಟಿವ್ ಆಗಿ ಕ್ವೆಶ್ಚನ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಬಟ್ ಆ್ಯಮನ್ನು ತೆಗೆದುಕೊಂಡು ನೆಗೆಟಿವ್ ಟ್ಯಾಗ್ ಅಂದರೆ ಆ್ಯಮಂಟ್ ಅಂತ ನಾವು ಫ್ರೇಮ್ ಮಾಡೋ ಹಾಗಿಲ್ಲ. ಬಟ್ ಪಾಸಿಟಿವ್ ಆಗಿ ಆಮ್ ಐ ಅಂತ ಮಾಡ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವೆಶ್ಚನ್ ನಂಬರ್ 39. ವಿ ವಿಲ್ ಅಟೆಂಡ್ ದ ಪಾರ್ಟಿ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಬಹುದು, ಇಲ್ಲಿ ವಿಲ್ ಅಂತಕ್ಕಂತಹ ಮಾಡೆಲ್ ವರ್ಬ್ ಇದೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಈಗ ವಿಲ್ ಇರತಕ್ಕಂತಹ ಆಯ್ಕೆಗಳನ್ನು ಹುಡುಕೋದಾದ್ರೆ ಆಪ್ಷನ್ ಬಿ ಮತ್ತು ಡಿಗಳಲ್ಲಿ ಮಾತ್ರ. ಎ ಮತ್ತು ಸಿಗಳನ್ನು ಡಿಲೀಟ್ ಮಾಡ್ತಾ ಇದ್ದಾವೆ. ಇಲ್ಲಿ ಗಮನಿಸಬಹುದು ಕೊಟ್ಟಿರೋ ಸ್ಟೇಟ್ಮೆಂಟ್ ಆಲ್ರೆಡಿ ಪಾಸಿಟಿವ್ ಇದೆ. ವಿಲ್ ವಿ ಅಂತಕ್ಕಂಥದ್ದು ಪಾಸಿಟಿವ್ ಟ್ಯಾಗ್ ಆಗಿದೆ. ಬಟ್ ನಮಗೆ ಬೇಕಾಗಿರತಕ್ಕಂಥದ್ದು ನೆಗೆಟಿವ್ ಟ್ಯಾಗ್. ಸೊ ಓಂಟ್ ವಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ವಿದ್ಯಾರ್ಥಿಗಳೇ ಇದು ವಿಲ್ ನಾಟ್ ನ ಒಂದು ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿರುತ್ತೆ ಓಂಟ್ ಅಂತಕ್ಕಂಥದ್ದು. ಕ್ವೆಶ್ಚನ್ ನಂಬರ್ 40.
ವಿ ಹ್ಯಾವ್ ಲರ್ನ್ಡ್ ಕ್ವೆಶನ್ ಟ್ಯಾಗ್ಸ್ ಅಂತ ಇದೆ. ಇಲ್ಲಿವರೆಗೂ ಕೂಡ ನಾವು ಈ ಕ್ವೆಶನ್ ಟ್ಯಾಗ್ಸ್ಗಳ ಬಗ್ಗೆ ಕಲ್ತಿದ್ದೇವೆ. ಸೊ ಈ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದ್ದು. ವಿ ಹ್ಯಾವ್ ಲರ್ನ್ಡ್ ಕ್ವೆಶನ್ ಟ್ಯಾಗ್ಸ್ ಅಂತ ಇದೆ. ಇಲ್ಲಿ ಹ್ಯಾವ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ. ಹ್ಯಾವ್ ಅಂತ ಇರತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಯ್ಕೆಗಳು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಆಗಿದ್ದಾವೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿತ್ತು. ಸೊ ನೆಗೆಟಿವ್ ಟ್ಯಾಗ್ ಇರ್ತಕ್ಕಂಥದ್ದು ಆಪ್ಷನ್ ಎ, ಹ್ಯಾವಂಟ್ ವಿ ಅಂತೇಳಿ. ದಟ್ ಈಸ್ ದ ಆನ್ಸರ್. ಇಲ್ಲಿವರೆಗೂ ಕೂಡ ನೀವು ತುಂಬಾ ತಾಳ್ಮೆಯಿಂದ ಈ ಒಂದು ಕ್ವೆಶನ್ ಟ್ಯಾಗ್ನ ಲೆಸನನ್ನು ಸಂಪೂರ್ಣವಾಗಿ ಕೇಳಿದ್ದೀರಾ. ಸೊ ನಿಮಗೋಸ್ಕರ ಇಲ್ಲಿ 2 ಎಕ್ಸಸೈಸ್ಗಳನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಮತ್ತು ದೇ ಪ್ಲೇಡ್ ವೆಲ್ ಅಂತಕ್ಕಂತಹ 2 ಕ್ವೆಶನ್ಸ್ಗಳಿದ್ದಾವೆ. ನಿಮಗೆ 2 ಇಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ. ಪ್ರತಿ ಪ್ರಶ್ನೆಗೂ ಕೂಡ ಯಾವುದು ಸರಿಯಾಗಿರ್ತಕ್ಕಂಥದ್ದು ಅಂತೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ಗಳನ್ನು ಕಾಮೆಂಟ್ ಮಾಡಿ.